ರಿಸರ್ವೇಶನ್ ಕೊಡಿ ಅರ್ಜಿ ಹಾಕಿದ್ರು. ಮುಖ್ಯಮಂತ್ರಿಗಳು ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ರು. ಅಲ್ಲೆಲ್ಲ ಕಡೆ ಅಪ್ರೂವಲ್ ಆಗಿ ಈಗ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಯವರ ಲಾಗಿನ್ ಅಲ್ಲಿದೆ. ಕಾನೂನು ಮಂತ್ರಿಯ ಲಾಗಿನ್ ಅಲ್ಲಿದೆ. ಯಾರೋ ಬಿಜೆಪಿ ಪರ ಪತ್ರಿಕೆಯವರು ಇರ್ತಾರೆ. ಇವತ್ತು ಈಗ ಏನಾಗಿದೆ, ಪಾರ್ಟ್ ಆಗ್ಬಿಟ್ಟಿದೆ ಮೀಡಿಯಾ. ಈ ಬಿಜೆಪಿ ಪರ ಪತ್ರಿಕೆಯವರು ಏನ್ ಮಾಡ್ಬಿಟ್ರು, ಆ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಮುಸಲ್ಮಾನರಿಗೆ 4% ಕಾಂಟ್ರಾಕ್ಟ್ ಅಲ್ಲಿ ಗುತ್ತಿಗೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡ್ದ. ಆ ರಿಪೋರ್ಟ್ ಮಾಡಿದ ಒಂದೇ ಪತ್ರಿಕೆ, ಎರಡ ಪತ್ರಿಕೆಯಲ್ಲಿ ಬಂತು ಅಷ್ಟೇ. ಇನ್ ಬಿಜೆಪಿ ಅವರು ಪ್ರತಿಭಟನೆ ಎತ್ಕೊಂಡಿರಲಿಲ್ಲ. ತಕ್ಷಣ ಅರ್ಜಿ ಕೊಟ್ಟಿದ್ದಾರೆ ರೀ, ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ಯಾರೀ ಸಿದ್ದರಾಮಯ್ಯನವ್ರೆ? ನಿಮಗೆ ಓಟ್ ಕೊಟ್ಟವ್ರು ನಾವು ರೀ. ನಾವು ಹಿಂದುಳಿದವರಿದ್ದೀವಿ, ಅರ್ಹತೆ ಇದೆ. ನಮ್ಗೆ ಓಟ್ ಕೊಟ್ಟವ್ರು ನಿಮ್ಗೆ, ನಮಗೆ ಕೊಡಕ್ಕೆ ನಿಮ್ಗೆ ಧೈರ್ಯ ಯಾಕೆ? ಧೈರ್ಯ ಇಲ್ಲ ನಿಮ್ಗೆ ಯಾಕೆ? ಈ ಬಿಜೆಪಿಯ ಪ್ರೊಪಗಾಂಡಗಳಿಗೆ, ಈ ಮೀಡಿಯಾಗಳ ಪ್ರೊಪಗಾಂಡಗಳಿಗೆ ಯಾಕೆ ಹೆದರ್ತೀರಿ ನೀವು? ಅವ್ರು ಓಟ್ ಕೊಡಲ್ಲ ನಿಮ್ಗೆ. ಬಿಜೆಪಿ ಓಟ್ ಕೊಡ್ತಾರಾ? ಅವ್ರು ಬಿಜೆಪಿ ಓಟ್ ಕೊಡಲ್ಲ. ಈ ಮಾಧ್ಯಮದವರು ಏನು ಬಿಜೆಪಿ ಪರ ಇರುವಂತ ಮಾಧ್ಯಮದವರು ತಿಪ್ಪರ್ಲಾಗ ಹಾಕಿದ್ರು ಸಿದ್ದರಾಮಯ್ಯನವರೇ. ನೀವು ದೊಡ್ಡ ದೊಡ್ಡ ಎಡಿಟರ್ ಮನೆಗಳೆಲ್ಲ ಹೋಗಿ ಟೀ ಕುಡ್ಕೊಂಡ್ ಬಂದ್ರಿ. ಅವರ ರಕ್ತದಲ್ಲಿ RSS ಇದೆ, ನಿಮ್ಗೆ ಓಟ್ ಹಾಕಲ್ಲ. ನೀವು ಏನೇ ಮಾಡಿದ್ರು ಅವ್ರು ಓಟ್ ಹಾಕಲ್ಲ. ಹಾಗಾಗಿ ಯಾರು ಓಟ್ ಹಾಕಿದ್ದಾರೆ ನಿಮ್ಗೆ, ಯಾರು ನಿಮ್ ಬೆಂಬಲವಾಗಿ ನಿಂತಿದ್ದಾರೆ, ಯಾರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಕ್ ಕಾರಣ ಆಗಿದ್ದಾರೆ, ಅವರ ಇಶ್ಯೂಗಳನ್ನ ಅಡ್ರೆಸ್ ಮಾಡಿ, ಅವರಿಗೆ ರಕ್ಷಣೆ ಕೊಡಿ. ಅವರಿಗೆ ನೀವು ಏನೇನು ಸೌಲಭ್ಯಗಳು ಬೇಕು ಕೊಡಿ, ರಕ್ಷಣೆ ಕೊಡಿ. ಇವ್ರು ಎಲ್ಲಿ ರಕ್ಷಣೆ ಕೊಡ್ತಾರೆ? ನಿನ್ನೆ ಪಾರ್ಲಿಮೆಂಟ್ಗೆ ಪ್ರಿಯಾಂಕಾ ಗಾಂಧಿ, ಕಾಂಗ್ರೆಸ್ನ ಪರಮೋಚ್ಚ ನಾಯಕಿ, ಒಂದು ದೊಡ್ಡ ಬ್ಯಾಗ್ ಹಾಕೊಂಡು ಹೋದ್ರು. अभी इफ्तारी शुरू, क्या भाई इफ्तारी शुरू कर डाले? ಪ್ರಿಯಾಂಕಾ ಗಾಂಧಿ ಒಂದು ಬ್ಯಾಗ್ ಹಾಕೊಂಡು ಹೋದ್ರು. ಆ ಬ್ಯಾಗ್ ಅಲ್ಲಿ ಪ್ಯಾಲೆಸ್ತೇನ್ ಧ್ವಜ, ಪ್ಯಾಲೆಸ್ತೇನ್ ಪರ ಬ್ಯಾಗ್. ಎಲ್ಲಿಗೆ ಹೋಗಿತ್ತು? ಪಾರ್ಲಿಮೆಂಟ್ಗೆ. ಈ ದೇಶದ ಪಾರ್ಲಿಮೆಂಟ್ಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೆಸ್ತೇನ್ ಪರ ಬ್ಯಾಗ್ ಹಾಕೊಂಡು ಹೋಗ್ತಾರೆ. ಆದ್ರೆ ಇದೇ ನಾಚಿಕೆಗಟ್ಟ ಕರ್ನಾಟಕ ಸರ್ಕಾರದ ಪೊಲೀಸರು ನಮ್ಮ ಯುವಕರು ಪ್ಯಾಲೆಸ್ತೇನ್ ಪರ ಸ್ಟೇಟಸ್ ಹಾಕಿದ್ರು ಅಂತ ಕಾರಣಕ್ಕೆ, ಪ್ಯಾಲೆಸ್ತೇನ್ ಪರ ಫ್ಲಾಗ್ ಹಿಡಿದ್ರು ಅಂತ ಕಾರಣಕ್ಕೆ ಇವತ್ತು FIR ಹಾಕಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಕೇಳ್ತಾ ಇರುತ್ತದ್ದು, ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಒಂದು ಕಡೆ ಪ್ರಧಾನಮಂತ್ರಿಗಳು, ಈ ನಾಡಿನ ಪ್ರಧಾನಮಂತ್ರಿ ಏನು ಪ್ಯಾಲೆಸ್ತೇನ್ನ ಪ್ರಧಾನಿಯನ್ನ ಭೇಟಿ ಆಗ್ತಾರೆ, ಬೆಂಬಲವನ್ನ ಘೋಷಣೆ ಮಾಡ್ತಾರೆ, ಗಾಜಾದಲ್ಲಿ ಏನು ಅನ್ಯಾಯ ಆಗ್ತದೆ ಅದನ್ನ ಖಂಡಿಸ್ತಾರೆ, ಅವರ ಪರ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ. ಇನ್ನೊಂದು ಕಡೆ ರಾಹುಲ್ ಕಾಂಗ್ರೆಸ್ನ ನಿಯೋಗ ಹೋಗಿ ಪ್ಯಾಲೆಸ್ತೇನ್ನ ಏನು ರಾಯಭಾರಿ ಕಚೇರಿ ಇದೆ ಅಲ್ಲಿ ಹೋಗಿ ಬೆಂಬಲವನ್ನು ಸೂಚಿಸುತ್ತದೆ. ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೇನ್ ಪರ ಬ್ಯಾಗ್ ಹಾಕೊಂಡು ಪಾರ್ಲಿಮೆಂಟ್ಗೆ ಬರ್ತಾರೆ. ಬಹಳ ದುಃಖ ಆಗ್ತದೆ ನಮ್ಗೆ ಹೇಳಲಿಕ್ಕೆ. ಕರ್ನಾಟಕದ ಈ ಸಿದ್ದರಾಮಯ್ಯನವರ ಪೊಲೀಸರು ನಮ್ಮ ಯುವಕರ ಮೇಲೆ ಸ್ಟೇಟಸ್ ಇಟ್ಟಿದ್ರು ಅನ್ನೋಂತ ಕಾರಣಕ್ಕೆ FIR ಹಾಕಿ ಜೈಲಿಗೆ ಕಳಿಸಿದ್ದಾರೆ, ಫ್ಲಾಗ್ ಇಟ್ಟಿದ್ರು ಅನ್ನೋ ಕಾರಣ ಕಳಿಸಿದ್ದಾರೆ. ಇದೇನ್ರಿ ಕಾನೂನು? ಇದೇನ್ರಿ ಸಂವಿಧಾನ ನಿಮ್ದು? ಇದೇನಾ ಸಂವಿಧಾನ ಕಾಪಾಡೋದು ನೀವು? ಈ ದೇಶದಲ್ಲಿ ನೆಹರೂರಿಂದ ಹಿಡಿದು ಇಲ್ಲಿಯವರೆಗೆ ಪ್ಯಾಲೆಸ್ತೇನ್ ಪರ ಈ ನಾಡು ನಿಂತಿದೆ. ಅಲ್ಲಿ ಏನು 45,000 ಜನರನ್ನ ಇಸ್ರೇಲ್ ಕೊಂದಿರುವಂತದ್ದು. 45,000 ಜನ, ಅದರಲ್ಲಿ 18,000 ಪುಟ್ಟ ಮಕ್ಕಳ ಮೇಲೆ
ಯುದ್ಧ ದೌರ್ಜನ್ಯನ ನಿಲ್ಲಿಸಿ ಅನ್ನುವಂತ ಒಂದು ಬೆಂಬಲ ಒಬ್ಬ ಮಾನವನಾಗಿ ಕೊಡಬೇಕು, ಅದು ಯಾರೇ ಆಗಿರಲಿ. ಹಾಗಾಗಿ ಇವರ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಇದೇ ಅರ್ಥ ಆಗೋದಿಲ್ಲ. ಅಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಒಂದು ಹೇಳೋದು, ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇವರ ಪೊಲೀಸರನ್ನ ಬಿಟ್ಟು ಎಫ್ಐಆರ್ ಹಾಕ್ಸೋದು. ನಿಮ್ಮ ನಿಲುವು ಸ್ಪಷ್ಟತೆ ಇರಬೇಕು, ಕ್ಲಾರಿಟಿ ಇರಬೇಕು. ಈ ಹೋಮ್ ಮಿನಿಸ್ಟರ್ಗೆ ಬುದ್ಧಿ ಇಲ್ವಾ? ಹೇಳಕ್ಕಾಗಲ್ವಾ? ಪ್ಯಾಲಿಸ್ತೇನ್ ಪರ ಸ್ಟೇಟಸ್ ಹಾಕಿದ್ರೆ ಯಾವ ಕಾನೂನಿನಲ್ಲಿ ಅಪರಾಧ? ಈಗ ನೀವು ಹಾಕಿ ಪ್ರಿಯಾಂಕಾ ಗಾಂಧಿ ಮೇಲೆ ಕೇಸು ಹಾಕ್ರಿ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಹಾಕಿ ನೀವು ನಿಮ್ಮ ಪ್ರಿಯಾಂಕಾ ಗಾಂಧಿ ಮೇಲೆ ಕೇಸು. ನಿಮಗೆ ಎಚ್ಚರಿಕೆ ಇರಲಿ, ನಿಮಗೆ ಎಚ್ಚರಿಕೆ ಇರಲಿ. ನಿಮ್ಮ ಎಲ್ಲ ಆಟೋಟಪಗಳನ್ನು ನೋಡಿಕೊಂಡು ನಿಮ್ಮ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಮತ್ತು ಕಾರ್ಯಕರ್ತರು ಇರಬಹುದು, ಎಸ್ಡಿಪಿ ನಿಮ್ಮ ಅನ್ಯಾಯಗಳನ್ನು ನೋಡಿಕೊಂಡು ಸುಮ್ಮನಿರೋದಿಲ್ಲ. ಹಾಗಾಗಿ ಈ ರೀತಿ ಈ ಅನ್ಯಾಯಗಳನ್ನ ಈಗ ಕೂಡಲೇ ನಮ್ಮ ಇನ್ನೊಂದು ಬೇಡಿಕೆ, ನಿಮ್ಮ ಸ್ಪಷ್ಟತೆ ನೀವು ಕೊಡಬೇಕು. ಯಾರೆಲ್ಲ ಪ್ಯಾಲಿಸ್ತೇನ್ ಪರ ಸ್ಟೇಟಸ್ ಹಾಕಿದ್ರು ಅಂತ ಕಾರಣಕ್ಕೆ, ಫ್ಲಾಗ್ ಹಿಡಿದ್ರು ಅನ್ನೋ ಕಾರಣಕ್ಕೆ ಎಫ್ಐಆರ್ ಹಾಕಿದಿರಿ, ತಕ್ಷಣ ಈ ಕೇಸ್ಗಳನ್ನು ಹಿಂಪಡಿಬೇಕು ಅನ್ನುವಂತ ಒಂದು ಎಕ್ಸ್ಟ್ರಾ ಆಗ್ರಹಗಳನ್ನು ನಾವು ಈ ವೇದಿಕೆಯಿಂದ ನಾವು ಮಾಡ್ತಾ ಇದ್ದೀವಿ. ನಾನು ಈ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ ಹೇಳೋದು, ನೀವು ಈ ಪ್ರಿಯಾಂಕಾ ಗಾಂಧಿಯಿಂದ, ರಾಹುಲ್ ಗಾಂಧಿಯಿಂದ ಒಂದು ದಿವಸ ಎಲ್ಲ ಪಾಠ ಹೇಳಿಸ್ಕೊಳ್ಳಿ. ಯಾಕಂದ್ರೆ ಜಾತಿ ಜನಗಣತಿ ಬಗ್ಗೆ ಯಾರು ಮಾತಾಡಿದ್ರು? ಪಾರ್ಲಿಮೆಂಟ್ ಇವರೇ ಮಾತಾಡಿದ್ರು ಜಾತಿ ಗಣತಿ ಬಗ್ಗೆ. ಪ್ಯಾಲಿಸ್ತೇನ್ ಫ್ಲಾಗ್ ಹಿಡ್ಕೊಂಡು ಹೋದವ್ರು ಯಾರು? ಇವತ್ತು ಬಾಂಗ್ಲಾದೇಶದ ಫ್ಲಾಗ್ ಹಿಡ್ಕೊಂಡು ಹೋಗೋರೆ, ಬ್ಯಾಗ್ ಹಿಡ್ಕೊಂಡು ಹೋಗೋರೆ ಯಾರು? ಪ್ರಿಯಾಂಕಾ ಗಾಂಧಿ. ಸ್ವಲ್ಪ ಪಾಠ ಹೇಳಿಸ್ಕೊಳ್ರಿ ಅವ್ರ ಹತ್ರ. ಕಾಂಗ್ರೆಸ್ ಅಂತೀರಿ, ಅವ್ರದೇ ನಿಲುವು ಬೇರೆ, ನಿಮ್ದೇ ನಿಲುವು ಬೇರೆ. ನಿಮ್ದು ಯಾವ ಕಾಂಗ್ರೆಸ್ ರೀ? ಯೂಟರ್ನ್ ಕಾಂಗ್ರೆಸ್. ಹಾಗಾಗಿ ನೋಡಿ, ನಾವು ಮನುಷ್ಯರಿಗೆ ಬಹಳ ದೊಡ್ಡ ಬುದ್ಧಿ ಇದೆ, ಜವಾಬ್ದಾರಿ ಇದೆ. ಮನುಷ್ಯನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ತನ್ನ ಸಹಜೀವಿಗಳ ಮೇಲೆ ಕರುಣೆ ತೋರುವಂಥದ್ದು. ಅದು ಯಾರೇ ಆಗಿರಲಿ, ಯಾರೇ ಜಾತಿ, ಯಾವುದೇ ಜನಾಂಗ ಆಗಿರಲಿ, ಅವರಿಗೆ ಅನ್ಯಾಯ ಆದಾಗ, ಅಕ್ರಮ ಆದಾಗ, ಅನೀತಿ ಆದಾಗ ಅದನ್ನ ಪ್ರಶ್ನೆ ಮಾಡಬೇಕು ಅಲ್ವಾ? ಅದಕ್ಕಾಗಿ ಎಸ್ಡಿಪಿಐ ನಮ್ಮ ದಲಿತ ಸಮುದಾಯದ ಸಹೋದರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು. ಯಾಕಂದ್ರೆ ಅವ್ರ 30 ವರ್ಷ ಹೋರಾಟ, ಅದಕ್ಕೆ ಅವರ ಪರವಾಗಿದ್ದೀವಿ. ಕಾಂತರಾಜ್ ವರದಿ ಜಾರಿ ಆದ್ರೆ ಎಲ್ಲ ಸಮುದಾಯಕ್ಕೂ ಪ್ರಯೋಜನ ಆಗ್ತದೆ. ಮತ್ತೆ ಬಹಳ ಇಂಪಾರ್ಟೆಂಟ್ ಆದದ್ದು ಒಂದು ವಿಷಯ ನಾನು ಮರ್ತೋಯ್ತು ನಿಮ್ಗೆ, ಅದು ಕಾಂತರಾಜ್ ವರದಿ. ಇಲ್ಲಿ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು, ಟೌನ್ ಪಂಚಾಯತು, ಪುರಸಭೆ, ನಗರಸಭೆ, ಕಾರ್ಪೊರೇಷನ್, ಇಲ್ಲೆಲ್ಲ ಈ ಎಲೆಕ್ಷನ್ಗೆ ರಿಸರ್ವೇಶನ್ ಕೊಡ್ತಾರಲ್ಲ ಎಲ್ಲ ಸಮುದಾಯಗಳಿಗೆ. ಈ ರಿಸರ್ವೇಶನ್ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಇದೆ. ಏನು ಅಂತಂದ್ರೆ, ವೈಜ್ಞಾನಿಕ ಅಂಕಿಅಂಶಗಳ ಮೂಲಕ ಮೀಸಲಾತಿಯನ್ನು ನಿಗದಿಪಡಿಸಿ ಅಂತ ಹೇಳಿ. ಈ ವೈಜ್ಞಾನಿಕ ಅಂಕಿಅಂಶ ಅಂದ್ರೆ ಒಂದು ಸರ್ವೆ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಕಾಂತರಾಜ್ ಆಯೋಗದ ವರದಿಯಲ್ಲಿ ಅದು ಇದೆ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. 55 ಪ್ರಶ್ನೆ ಏನಿತ್ತು ಕಾಂತರಾಜ್ ಆಯೋಗದ, ಆ ಪ್ರಶ್ನೆಯಲ್ಲಿ ರಾಜಕೀಯ ಪ್ರಶ್ನೆಗಳು ಇದೆ. ಯಾರೆಲ್ಲ ಈ ಕಾಂತರಾಜ್ ಆಯೋಗದ ಸರ್ವೆ, ನಮ್ಮ ಟೀಚರ್ಸ್ ಬಂದಿದ್ರಲ್ಲ, ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಇದನ್ನ? ಸರ್ವೆಗೆ ಬಂದಾಗ ಆ ಟೀಚರ್ಸ್ ಜೊತೆ ಕೂತು ಅವ್ರು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಯಾರಪ್ಪ ಕೊಟ್ರಿ? ಯಾರು ಕೊಟ್ಲಿಲ್ವಾ? ಕೊಟ್ಟಿದ್ರಿ. ಅಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರಾ, ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದಾರಾ, ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದಾರಾ ಅಂತ ಕೇಳಿದಾರೆ. ನನಗೆ ನೆನಪಿದೆ, ನನ್ನ ಅಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಆಗಿದ್ವು. ನಾವು ಹೇಳಿದ್ವಿ ಉಪಾಧ್ಯಕ್ಷ ಆಗಿದ್ರು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಯಾವ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ, ಸಿಕ್ಕಿಲ್ಲ ಅನ್ನೋದನ್ನ ಆ ವರದಿಯಲ್ಲಿ ಬಹಳ ವೈಜ್ಞಾನಿಕವಾಗಿದೆ ರೀ.
ಈ ಬಲಾಢ್ಯ ಜಾತಿಗಳು ಇದನ್ನು ತಪ್ಪಿಸ್ತಾ ಇರುವಂತದ್ದು ಬಹಳ ವೈಜ್ಞಾನಿಕ. 55 ಪ್ರಶ್ನೆ ಇದೆ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಕ್ಯಾಂಪೇನ್ ಮಾಡಿದೀವಿ, ಇದನ್ನ ಸ್ಟಡಿ ಮಾಡಿದೀವಿ, ಇದನ್ನ ದೊಡ್ಡ ಹೋರಾಟ ಮಾಡಿದೀವಿ. ಬಹಳ ವೈಜ್ಞಾನಿಕವಾಗಿದೆ ಅದು ಜಾರಿಗೆ ಬಂದ್ರೆ ಎಲ್ಲ ತಳು ಸಮುದಾಯಗಳಿಗೂ ಪ್ರಯೋಜನ ಆಗುತ್ತೆ. ಆ ಕಾರಣಕ್ಕೆ ಅದನ್ನ ಜಾರಿಗೊಳಿಸಬೇಕು ಅಂತ. ಇನ್ನೊಂದು, ಈ 2B ಮೀಸಲಾತಿ ಪರ ನಮ್ಮ 10 ಜನ MLAಗಳಿದ್ದಾರೆ. कहते कब थी भी 2B रिजर्वेशन वापस लाओ बोलकर बात करे सो कौन थी भी दे के रहो तो जर्रा बोलना म्हणजे. ಈ 10 ಜನ MLAಗಳು ಅಲ್ಲಿ ಉಪ್ಪಿಟ್ಟು ತಿನ್ಕೊಂಡು ಕಾಫಿ ಕುಡ್ಕೊಂಡು ಆ ವಿಧಾನಸೌಧದಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಅದಕ್ಕೆ ಕಳಿಸಿರೋದು ನಾವು. 2B ಮೀಸಲಾತಿ ಕೇಳಬೇಕಲ್ಲ. ನೋಡಿ, ಒಂದೇ ಒಂದು ವಿಚಾರ ಹೇಳ್ತೀನಿ, ಗಂಭೀರವಾದಂತ ವಿಚಾರ ತಮ್ಮ ಮುಂದೆ ಹೇಳ್ತೀನಿ. ಇವರೇನಾದ್ರೂ ಈ ಸಮುದಾಯದ ಬಗ್ಗೆ 1 ಕೋಟಿ ಇರುವಂತ ಸಮುದಾಯದ ಬಗ್ಗೆ ಸೀರಿಯಸ್ ಆಗಿದ್ರೆ ಈ MLAಗಳು ಒಂದೇ ವಿಷಯ, ರಾಹುಲ್ ಗಾಂಧಿ ಹತ್ರನೋ ಸೋನಿಯಾ ಗಾಂಧಿ ಹತ್ರನೋ ಅಥವಾ ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಅವರೇ, ನಮ್ ಬಿಜೆಪಿ ನಮ್ಮಿಂದ ಕಿತ್ತುಕೊಂಡ 2B ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡದೆ ಹೋದ್ರೆ ನಾವು ಸಾಮೂಹಿಕವಾಗಿ 10 ಜನ MLA ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಮಾತು ಹೇಳಿ ನೋಡ್ಲಿ. ವೆರಿ ನೆಕ್ಸ್ಟ್ ಡೇ 2B ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡದಿದ್ರೆ ಬಂದು ನನ್ನನ್ನು ಕಾಲರ್ ಪಟ್ಟಿ ಹಿಡಿದು ಕೇಳಿ, ನಾನು ಉತ್ತರ ಹೇಳ್ತೀನಿ. ಆ ದಮ್ಮು, ಆ ತಾಕತ್ತು ಬೇಕ್ರಿ ಸಮುದಾಯದ ಲೀಡರ್ಸ್ಗಳಿಗೆ ಆ ದಮ್ಮು, ಆ ತಾಕತ್ತು ಬೇಕು. ಸಮುದಾಯಕ್ಕೋಸ್ಕರ ಅಧಿಕಾರವನ್ನ ಕಿತ್ತಸುವ ಕೆಪಾಸಿಟಿ ಬೇಕು, ಆ ಬದ್ಧತೆ ಬೇಕು. ಅಧಿಕಾರ ಹೋದ್ರೆ ಹೋಗ್ಲಿ, ನನ್ನ ಸಮುದಾಯ ಮುಖ್ಯ ಅಂತ ಹೇಳಿ. ಅದಕ್ಕೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಲ್ಯೂಟ್ ಹೊಡಿತೀನಿ. ಯಾಕೆ ಗೊತ್ತಾ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಸರ್ಕಾರದ ಮಂತ್ರಿಯಾಗಿ ಮೊನ್ನೆ ಪಂಚಮಸಾಲಿಗಳ ಹೋರಾಟ ಏನ್ ನಡೀತೋ 2A ಸೇರಿಸಬೇಕು ಅಂತ ಹೇಳಿ, ಪಂಚಮಸಾಲಿಗಳ ರಿಸರ್ವೇಶನ್ ಹೋರಾಟ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ, ಆ ಹೋರಾಟಕ್ಕೆ ಸರ್ಕಾರದ ಒಬ್ಬರು ಮಂತ್ರಿಯಾಗಿ ಅಲ್ಲಿ ಭಾಗಿಯಾಗಿ ಅವ್ರಿಗೆ ಬೆಂಬಲ ಘೋಷಿಸಿದ್ರು. ನಿಮ್ಮ ಜೊತೆ ನಾನು ಇದ್ದೀನಿ ಅಂತ. ಅದು ಸಮುದಾಯದ ಬಗ್ಗೆ ಪ್ರೀತಿ, ಕಾಳಜಿ. ಆ ಕಾಳಜಿ ಮತ್ತು ಇದು ಪ್ರೀತಿ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಈ 10 MLAಗಳಿಗೆ ಯಾಕ್ರಿ ಅಧಿಕಾರದಿಂದ ಅಂಟ್ಕೊಂಡಿದ್ದೀರಿ? ಯಾರೀ ನಿಮ್ಗೆ ಅಧಿಕಾರ ಕೊಟ್ಟವರು? ನಾವಲ್ವೇನ್ರಿ ನಿಮ್ಗೆ ಓಟ್ ಹಾಕಿ ಗೆಲ್ಸಿತ್ತು? ಯಾರು ಹಾಕಿದ್ರೆ ಓಟು? ಅಷ್ಟು ಗಂಭೀರವಾಗಿ ಗಮನಿಸಬೇಕಲ್ಲ. ಓಟ್ ಹಾಕಿದ ಈ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಬಿಜೆಪಿ ಮಾಡಿದೆ. ನಾವು 2B ರಿಸರ್ವೇಶನ್ ಕೊಡದೆ ಹೋದ್ರೆ ರಾಜೀನಾಮೆ ಬಿಸಾಕ್ತೀವಿ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಅರ್ಜಿ ಕೊಟ್ರೆ ವೆರಿ ನೆಕ್ಸ್ಟ್ ಡೇ ಅದು ಜಾರಿ ಆಗ್ತದೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆದ ವಿಷಯವನ್ನು ಹೇಳ್ತೀನಿ ನಾನು. ಯಾವ ರೀತಿ ಆ ಸಮುದಾಯದ ಬಗ್ಗೆ ಕಾಳಜಿ. ಬೆಹನ್ಜಿ ಮಾಯಾವತಿ ಅವರ ಒಂದು ಉದಾಹರಣೆ. ಪಾರ್ಲಿಮೆಂಟ್ ನಲ್ಲಿ ಬೆಹನ್ಜಿ ಮಾಯಾವತಿ ಅವರು ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬಹುದು, ಫಾರಿನ್ ಇನ್ವೆಸ್ಟ್ಮೆಂಟ್ ಆಕ್ಟ್, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು ಬಿಲ್ ಮನಮೋಹನ್ ಸಿಂಗ್ ಇದ್ದಾಗ ಬಂತು. ಆ ಬಂದಾಗ ಅದನ್ನ ಪಾಸ್ ಮಾಡುವಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಲೋಕಸಭೆಯಲ್ಲಿ ಮತ್ತು ವಿಶೇಷವಾಗಿ ರಾಜ್ಯಸಭೆಯಲ್ಲಿ ಇಲ್ಲ. ರಾಜ್ಯಸಭೆಯಲ್ಲಿ ಬಹುಶಃ ನನಗೆ ನೆನಪಿಲ್ಲ, 10-16 BSPದು ರಾಜ್ಯಸಭೆಯಲ್ಲಿ ಇದ್ರು. ಅವ್ರ ಸಪೋರ್ಟ್ ಇಲ್ದಲೆ FDI ಬಿಲ್ ಏನಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಿಲ್, ಅದು ಪಾಸ್ ಆಗ್ತಾ ಇರಲಿಲ್ಲ. ಆಗ ಮನಮೋಹನ್ ಸಿಂಗ್ ಅವರ ಪಕ್ಷದ ನಿಯೋಗ ಹೋಗಿ ಬೆಹನ್ಜಿ ಮಾಯಾವತಿ ಅವರ ಹತ್ರ, ಬೆಹನ್ಜಿ ಅವರೇ, ನೀವು ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋ ನಾವು ಪಾಸ್ ಮಾಡಬೇಕಾಗ್ತದೆ, ಆರ್ಥಿಕವಾಗಿ ತುಂಬಾ ಅನುಕೂಲ ಆಗ್ತದೆ, ಆ ಕಾರಣಕ್ಕೆ ಈ ಬಿಲ್ಗೆ ಸಪೋರ್ಟ್ ಮಾಡಬೇಕು, ನಿಮ್ಮ MP ಗಳು ವೋಟ್ ಹಾಕಿಸಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆಕ್ಚುಲಿ ಮಾಯಾವತಿ ಅವರು FDI ಪಾಲಿಸಿ ವಿರುದ್ಧ ಪಕ್ಷ ಇದ್ರೂ ಕೂಡ ಅವರು ಒಂದು ಕಂಡೀಷನ್ ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಬಿಲ್ ಪೆಂಡಿಂಗ್ ಇರ್ತದೆ. ಯಾವ ಬಿಲ್ಲು ಅಂದ್ರೆ SC/STಗಳ ಎಂಪ್ಲಾಯೀಸ್ ಪ್ರಮೋಷನ್ ಬಿಲ್, ರಿಸರ್ವೇಶನ್ ಅಂಡ್ ಪ್ರಮೋಷನ್ ಬಿಲ್. SC/ST ರಿಸರ್ವೇಶನ್ ಅಂಡ್ ಪ್ರಮೋಷನ್ ಬಿಲ್ ಎಲ್ಲಿ ಪೆಂಡಿಂಗ್ ಇರ್ತದೆ? ಪಾರ್ಲಿಮೆಂಟ್ ಅಲ್ಲಿ ಪೆಂಡಿಂಗ್ ಇರ್ತದೆ. ರಾಜಕೀಯ ಒಂದು ಬದ್ಧತೆ ನೋಡಿ, ತನ್ನ ಸಮುದಾಯಗಳ ಬಗ್ಗೆ ಕಾಳಜಿ ನೋಡಿ. ಆಗ ಬೆಹನ್ಜಿ ಏನ್ ಹೇಳ್ತಾರೆ, ಆಯ್ತು ನಾನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಿಲ್ಗೆ ನಮ್ಮ ಬೆಂಬಲ ಕೊಡ್ತೀನಿ,
ಎಷ್ಟೋ MLA ವಿಚಾರಗಳೇ ಗೊತ್ತಿಲ್ಲ. UAPA ಅಂತ ಅಂದ್ರೆ ಏನು ಅಂತ ಕೇಳಿ ನೋಡಿ. ಹೋಗ್ಬಿಟ್ಟು UAPA ಅಂತ ನಾವು UAPA ಬಗ್ಗೆ ಮಾತಾಡಕ್ ಹೋದಾಗ ಅವ್ ಕೇಳಿ ಕ್ಯಾವು UAPA ಕತೋ, ಇಂಥವ್ರನ್ನೆಲ್ಲ ಕಳಿಸ್ಕೊಂಡು ನಾವು ನಮ್ ಜನಾಂಗ ಉದ್ಧಾರ ಆಗ್ಬೇಕು ಅಂತ ಕಾಯ್ತೆ. ಹಾಗಾಗಿ ಬಹುದೊಡ್ಡ ದುರಂತ ಇದು. ಮುಂದೆ ಈ ನಮ್ಮ ಏನು ಬೇಡಿಕೆಗಳಿದೆ, ಈ ಬೇಡಿಕೆಗಳನ್ನ ಈ ಆಗ್ರಹಗಳನ್ನ, ಜನಾಗ್ರಹಗಳನ್ನ ಈಡೇರಿಸಬೇಕು. ಈಡೇರಿಸದೆ ಹೋದ್ರೆ ಈ ಸಮುದಾಯ ಸುಮ್ಮನೆ ಕೂರಲ್ಲ, ಅಹಿಂದ ವರ್ಗಗಳು ಸುಮ್ಮನೆ ಕೂರಲ್ಲ, ದಲಿತ ಸಮುದಾಯ ಸುಮ್ಮನೆ ಕೂರಲ್ಲ. ಬಹಳ ಸ್ಪಷ್ಟವಾಗಿ ಕೊನೆಯ ಮಾತನ್ನ ಹೇಳಿ ಆಗಲೇ ನಾನು ಮುಗಿಸ್ತೇನೆ. ಬಹಳ ವಿನಯದಿಂದ ನಾನು ಕೇಳ್ತೇನೆ, ಕಾಂಗ್ರೆಸ್ ಪಕ್ಷ ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕು. ನೀವು ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕು. ಬಹಳ ಸ್ಪಷ್ಟವಾಗಿ ನಿಮ್ಮ ವೋಟ್ ಬ್ಯಾಂಕ್ ಯಾವುದು ಅಂತ ತಿಳ್ಕೊಂಡು ನಿಮಗೆ ವೋಟ್ ಕೊಟ್ಟಂತ ಸಮುದಾಯಗಳ ಪರವಾಗಿ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಇನ್ನಷ್ಟು ಬಲಿಷ್ಠವಾಗಿ ಅವರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅವನತಿ ಕಾದಿದೆ. ಮುಂದೆ ಹವಾ SDP ಇದೆ. ದುರಾದೃಷ್ಟ ಏನಂದ್ರೆ ಭಾಸ್ಕರ್ ಪ್ರಸಾದ್ ಅವರು ಹಾಗಾಗಿ ಹೇಳ್ತಾ ಇರ್ತಾರೆ, ನಾವು ನಮ್ಮ ಅವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಬೀದಿಯಲ್ಲಿ ನಿಂತು ಮಾತಾಡೋದಾಗಿದೆ. ಈ 2023 ಚುನಾವಣೆಯಲ್ಲಿ 16 ಕಡೆ MLA ಕ್ಯಾಂಡಿಡೇಟ್ ಹಾಕಿದ್ವಿ ನಾವು, ಗೊತ್ತಿದೆಯಲ್ಲ. ಭಾಸ್ಕರ್ ಪ್ರಸಾದ್ ಅವರು ಪುಲಿಕೇಶಿ ನಗರದಲ್ಲಿ ನಿಂತಿದ್ರು, ನಾನು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ದೆ, ರಿಯಾಜ್ ಪರಗಿಪೇಟ್ ಅವರು ಉಳ್ಳಾಳ ಕ್ಷೇತ್ರದಲ್ಲಿ ನಿಂತಿದ್ರು, ಬಾಳೆಕಾಯಿ ಶ್ರೀನಿವಾಸ್ ಅವರು ಚಿತ್ರದುರ್ಗದಲ್ಲಿ ನಿಂತಿದ್ರು, ಅಂಗಡಿ ಚಂದ್ರ ಅವರು ಮುಡಿಗೇರಲ್ಲಿ ನಿಂತಿದ್ರು. ಹೌದಾ? ಅಬ್ದುಲ್ ಹನ್ನಾನ್ ಸಾಬ್ ಸರ್ವಜ್ಞ ನಗರದಲ್ಲಿ ನಿಂತಿದ್ರು. ಕನಿಷ್ಠ ಅವತ್ತು 16 MLAಗಳಿಗೆ ಒಂದು 3 MLAಗಳನ್ನ ಕಳಿಸ್ಕೊಟ್ಟಿದ್ರೆ ಇವತ್ತು ಅಸೆಂಬ್ಲಿಯಲ್ಲಿ ಇವ್ರದ್ದು ಚಳಿ ಬಿಡಿಸಬಹುದಿತ್ತು. ಏನು ಇಲ್ಲಿ ಬೆಳಗಾಂನ ಚಳಿಗಾಲದ ಅಧಿವೇಶನದಲ್ಲಿ ಚಳಿ ಇದೆಯಲ್ಲ, ಇಲ್ಲಿ ಈ ನಮ್ಮ ವಿಷಯಗಳು, ನಮ್ಮ ಅಂಕಿಅಂಶಗಳು ಅದನ್ನ ಕೇಳಿ ಚಳಿ ಬಿಟ್ಟೋಗ್ತಿತ್ತು. ಅರ್ಥ ಆಯ್ತಾ? ಇವ್ರ ಅಧಿವೇಶನಗಳು ಹೆಂಗಿರ್ತಾರೆ ಅಂದ್ರೆ, ಯಾವಾಗಪ್ಪ ಶನಿವಾರ ಬರ್ತದೆ, ಶನಿವಾರ ಬಂದ್ರೆ ಪಟ್ಟಂತ ಗೋವಾ ಕೋರ್ಟ್ ಹೋಗ್ಬಿಡೋಣ ಅಂತೇಳಿ ಅಲ್ಲಿ ರೆಸಾರ್ಟ್ ಮಾಡಿ. ಇದು ಈ ದುರಂತ. ಇದು ಯಾರು ಅರ್ಹರಿದ್ದಾರೆ, ನಿಮ್ಮನ್ನ ಸರಿಯಾಗಿ ರೆಪ್ರೆಸೆಂಟ್ ಮಾಡಬಲ್ಲ ನಾಯಕರನ್ನ ನೀವು ವಿಧಾನಸೌಧದೊಳಗೆ ಕಳಿಸದೆ ಹೋದ್ರೆ ಈ ದುರಂತ ಇದೇ ರೀತಿ ಮುಂದುವರಿಯುತ್ತದೆ. ನಮಗೇನು ಲಾಸ್ ಇಲ್ಲ. ನನಗಾಗ್ಲಿ, ಭಾಸ್ಕರ್ ಪ್ರಸಾದ್ಗಾಗ್ಲಿ, ಅಫ್ಸರ್ಗಾಗ್ಲಿ, ಅನ್ನನ್ಬಾಡಾಗ್ಲಿ MLA ಆಗ್ಬೇಕು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಮೆರಿಬೇಕು, ಲೂಟಿ ಮಾಡಬೇಕು, ಫಾರಿನ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನಿಲ್ಲ. ನಮಗೆ ಆ ವಿಷಯ ಇಲ್ಲ. ನಮ್ಮ ಜನಸಮುದಾಯಗಳಿಗೆ, ಶೋಷಿತರಿಗೆ ಒಳ್ಳೇದಾಗ್ಬೇಕು. ಅದೇ ಆಗಿರ್ತದೆ ಪೊಲಿಟಿಕ್ಸ್ ಅಂದ್ರೆ. ಅದೇ ಪೊಲಿಟಿಕ್ಸ್ ಡೆಫಿನಿಷನ್ ಗೊತ್ತಾ? ಎಷ್ಟು ಜನ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಇದ್ದೀರಿ? ಪೊಲಿಟಿಕ್ಸ್ ಅಂತಂದ್ರೆ ಅಧಿಕಾರವನ್ನ ಪಡೆದು ಜನರಿಗೆ ಉದ್ಧಾರ ಮಾಡೋದು, ಜನರಿಗೆ ಒಳ್ಳೇದು ಮಾಡೋದು, ಅದೇ ಪೊಲಿಟಿಕ್ಸ್. ಇವತ್ತಿನ ಪೊಲಿಟಿಕ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಏನಾಗಿದೆ ಅಂತ. ಹಾಗಾಗಿ 8 ದಿವಸದಿಂದ ಮಾತಾಡಿ ಸೌಂಡ್ ಎಲ್ಲ ಕಡಿಮೆ ಆಗಿದೆ. ಇನ್ನಷ್ಟು ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡೋದಿಲ್ಲ. ಘಟಾನುಘಟಿ ನಾಯಕರು ನಮ್ಮ ಮಾತಾಡೋಕಿದ್ದಾರೆ. ಹಾಗಾಗಿ ಈ ಜನಾಗ್ರಹಗಳು, ಈ ಹೋರಾಟ ಅನ್ನುವಂಥದ್ದು ಬೆಲೂನಾಗೆ ಪುಸ್ಸಾಗಬಾರ್ದು. ಕ್ಯಾಬೈ ಪುಸ್ನೇವನ ಹರ್ ದಿನ್ ಹರ್ ಹಮೇಶರನ. ಎಲ್ಲಿಯವರೆಗೆ ನಮ್ಮ ನ್ಯಾಯಬದ್ಧ ಆಗ್ರಹಗಳು ಈಡೇರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನ ಮುಂದುವರಿಸ್ತಾನೇ ಹೋಗ್ಬೇಕು. ಅಫ್ಸರ್ ಭಾಯಿ ಹೇಳ್ತಾ ಇರ್ತಾರೆ, ನಮ್ಮ ಆಗ್ರಹಗಳು, ನಮ್ಮ ಆಶೋತ್ತರಗಳು ಈಡೇರ್ಬೇಕಾದ್ರೆ ಒಂದು ಜನರೇಷನ್ ನಾವು ತ್ಯಾಗ ಮಾಡಬೇಕಾಗ್ತದೆ. ಒಂದು ಜನರೇಷನ್, ಹಮಾರೆ ಏಕ್ ಜನರೇಷನ್ ಜೋ ಹೈ,
एक जनरेशन खत्म होने के बाद जो नया नस्ल जो आता है ना, नया जनरेशन, उनको फायदा होता है। हमना फायदा होता है कि नहीं होता कि क्या होता है? आने वाले हमारे नस्ल को फायदा होता है। समझ में आ रहा? हाँ। तो अमजद भाई बोले 2-3 मिनट उर्दू में बोलो बोलकर। क्या एक अहम मुद्दा, अवाम की मुद्दा उठाकर हम इधर आए हैं। मैं आपको नसीहत देता हूं, ये 1 दिन में 2 दिन में खत्म होने वाला नहीं है। हर हमेशा देखो, हर पूरा हिस्ट्री तुम्हें देखो। एक साइड में क्या था? जालिम हुकूमत था, दूसरे साइड में ಜಸ್ಟಿಸ್ के लिए लड़ने वाले थे। हर हिस्ट्री, ಯಾವುದೇ ಪ್ರಪಂಚದ ಯಾವುದೇ ಹಿಸ್ಟ್ರಿಯನ್ನ ತಗೊಳ್ಳಿ, ಒಂದು ಕಡೆ ಸರ್ವಾಧಿಕಾರ ಇತ್ತು, ಇನ್ನೊಂದು ಕಡೆ ನ್ಯಾಯಕ್ಕಾಗಿ ಹೋರಾಡುವವರಿದ್ರು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿದ್ರು ಅಷ್ಟೇ. ಬ್ರಿಟಿಷರು ಸರ್ವಾಧಿಕಾರಿಯಾಗಿ ನಮ್ಮ ಈ ಭಾರತದ ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯ, ಗೋಲಿಬಾರ್ ಎಲ್ಲವನ್ನ ಮಾಡ್ತಾ ಇದ್ರು. ಸುದೀರ್ಘ 150 ವರ್ಷಗಳ ಹೋರಾಟ. ಅದಕ್ಕಿಂತಲೂ ಹಿಂದೆ 1738 ಆ ಸಂದರ್ಭದಲ್ಲಿ ಶಹೀದ್ ಎಮಿಲ್ಲೆ ಟಿಪ್ಪು ಸುಲ್ತಾನ್ ರವರು ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿ ಆ ಸುದೀರ್ಘವಾದ ಹೋರಾಟದ ಇತಿಹಾಸದಲ್ಲೇ ನಮಗೆ ಇವತ್ತು ಆ ಒಂದು ಸ್ವಾತಂತ್ರ್ಯದ ಒಂದು ಸವಿಯನ್ನ ನಮಗೆ ಸಿಕ್ಕಿರುವಂತದ್ದು. ಹಾಗಾಗಿ ಈ ಜನಾಗ್ರಹಗಳೇನಿದೆ ನಾವು ಇಟ್ಟಿರುವಂತದ್ದು, ಅದು ಕೇವಲ ಮುಸ್ಲಿಮರ ಪರವೋ, ಕೇವಲ ದಲಿತರ ಪರವೋ ಅಲ್ಲ, ಈ ಕರ್ನಾಟಕ ರಾಜ್ಯದ ಸಮಸ್ತ ಜನರ ಪರವಾಗಿ. ಈಗ ನಾನು ಈಗಾಗಲೇ ಹೇಳಿದೆ ಒಂದು ವಿಷಯ, ಖಾಸಗಿ ವಲಯದಲ್ಲಿ ಮೀಸಲಾತಿ ಕಲ್ಪಿಸಬೇಕು ಅಂತೇಳಿ. ಖಾಸಗಿ ವಲಯದಲ್ಲಿ ಮೀಸಲಾತಿ ಕಲ್ಪಿಸುವುದಾದ್ರೆ ಕರ್ನಾಟಕದ ಎಲ್ಲ ಸಮುದಾಯಗಳು ಅದರಿಂದ ಲಾಭ ಆಗ್ತದೆ. ಯಾಕಂದ್ರೆ ಕರ್ನಾಟಕದ ಅಷ್ಟೂ ಸಮುದಾಯಗಳು ರಿಸರ್ವೇಶನ್ ಅವರಿಗೆ ಎಂಟೈಟ್ಲ್ ಆಗ್ತಾರೆ. ಅಂದ್ರೆ ಬ್ಯಾಕ್ವರ್ಡ್ ಲಿಸ್ಟ್ ಅಲ್ಲಿ ಇದ್ದಾರೆ. ಕೇವಲ 2-3 ಸಮುದಾಯಕ್ಕೆ ಮಾತ್ರ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಇರಲಿಲ್ಲ. ಅಂದ್ರೆ ಬ್ರಾಹ್ಮಣರು, ವೈಶ್ಯರು, ಮೊದಲಿಯಾರು, ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ 3.5% ಇದ್ದಾರೆ. ಈ 3.5% ಇಷ್ಟವರೆಗೂ ರಿಸರ್ವೇಶನ್ ಇರಲಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ತಂದಂತೆ EWS, ಎಕನಾಮಿಕಲಿ ವೀಕರ್ ಸೆಕ್ಷನ್, ಏನು 10% ಕೊಟ್ಟರು, ಆ 10% ರಿಸರ್ವೇಶನ್ ಅಲ್ಲಿ ಅವರಿಗೆ ಎಲಿಜಿಬಲ್ ಇದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ 3.5% ಜನರಿಗೆ EWS ಅಲ್ಲಿ 10% ರಿಸರ್ವೇಶನ್ ಇದೆ. ಆದ್ರೆ 14% ಇರುವಂತಹ ಮುಸಲ್ಮಾನರಿಗೆ ಇಲ್ಲಿ 4% ಕೊಟ್ಟಿದೆ. ಅದನ್ನೂ ನಮ್ಮ ಬೊಮ್ಮಾಯಿ ಕಿತ್ಕೊಂಡ್ಬಿಟ್ರು. ಏನ್ ಮಾಡಿದ್ರು? ಬೊಮ್ಮಾಯಿ ಕಿತ್ಕೊಂಡ್ಬಿಟ್ರು. ಆ ರೀತಿ ಎಲ್ಲ ಸಮುದಾಯಗಳಿಗೂ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿಯನ್ನು ತರಬೇಕು ಅನ್ನುವಂಥದ್ದು SDP ದೊಡ್ಡ ಹೋರಾಟ. ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋರಾಟವನ್ನು ಮುಂದುವರಿಸೋಣ. ಇವತ್ತು ಸರ್ಕಾರ ಗಂಭೀರವಾಗಿ ನಮ್ಮ ಜನಾಗ್ರಹಗಳನ್ನು ಪರಿಗಣಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ಪರಿಣಾಮ ನೀವು ಎದುರಿಸ್ತೀರಿ. ಚುನಾವಣೆ ಸಂದರ್ಭದಲ್ಲಿ ನೀವು ನಮ್ಮ ಹತ್ರ ಬಂದು ದಯವಿಟ್ಟು ಕ್ಯಾಂಡಿಡೇಟ್ ಹಾಕ್ಬೇಡ್ರಪ್ಪ, ಏನೋ ಕ್ಯಾಂಡಿಡೇಟ್ ಹಾಕ್ಬಾಡ್ರಪ್ಪ, ನಮಗೆ ಸ್ವಲ್ಪ ಬೆಂಬಲ ಕೊಡಿ ಅಂತ ಹೇಳಿ ಕರೆದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಹೌದಾ? ಹಾಗಾಗಿ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ತಾ